ನೋಡಿ, ಏನಾದರೂ ಎಕ್ಸ್ಪೈರಿ ಡೇಟ್ ಇಲ್ಲ, ಮ್ಯಾನುಫ್ಯಾಕ್ಚರ್ ಡೇಟ್ ಇಲ್ಲ, ದುಡ್ಡೊಂದು ಮಾತ್ರ ಹಾಕ್ತೀರಾ. 12 months ಅಂತ ಹಾಕಿದಿರಲ್ಲ, 12 monthsಗೆ ಮ್ಯಾನುಫ್ಯಾಕ್ಚರ್ ಡೇಟ್ ಇರಬೇಕು. ಯಾವತ್ತು ನೀವು ಮಾಡಿರೋದು ಅಂತ ಪ್ರಿಂಟ್ ಆದ್ರೆ ತಾನೇ. ಯಾವುದೇ ಪ್ಯಾಕೆಟ್ ಫುಡ್ ಏನಾದರೂ ಬೈ ಮಾಡೋದಕ್ಕಿಂತ ಮುಂಚೆ ಈ 3 ಸೈಂಟಿಫಿಕ್ ಮಾರ್ಕರ್ಸ್ನ ಚೆಕ್ ಮಾಡಿ ನೋಡಿ ಆಮೇಲೆ ಬೈ ಮಾಡಿ. ಫಸ್ಟ್ ಒಂದು ಫುಡ್ಡಲ್ಲಿ ನ್ಯೂಟ್ರಿಷನ್ ಲೇಬಲ್ನ ಚೆಕ್ ಮಾಡಿ, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸಲ್ಲಿ ಪ್ರೋಟೀನ್, ಕಾರ್ಬ್ಸ್, ಫ್ಯಾಟ್ ಎಷ್ಟೈತೆ, ಹಿಡನ್ ಶುಗರು, ಟೋಟಲ್ ಶುಗರ್ ಎಷ್ಟು ಆ್ಯಡ್ ಮಾಡೋರು ಅಂತ ನೋಡಿ. ಇದು ನಿಮ್ಮ ಇನ್ಸುಲಿನ್ ಲೆವೆಲ್ನ ಸ್ಪೈಕ್ ಮಾಡುತ್ತೆ. ಓವರ್ ದ ಟೈಮ್ ಪೀರಿಯಡಲ್ಲಿ ಬಾಡಿ ವೆಯ್ಟು ಗೇನ್ ಆಗಿಬಿಡುತ್ತೆ. ಸೆಕೆಂಡ್ ಒನ್ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ನ ಚೆಕ್ ಮಾಡಿ ನೋಡಿ. ಅದನ್ನು ಡಿಸೈಡಿಂಗ್ ಆರ್ಡರಲ್ಲಿ ಶುಗರ್ ಆ್ಯಡ್ ಮಾಡಿದ್ದಾರೆ, ರಿಫೈನ್ಡ್ ಫ್ಲೋರ್ ಐತಾ, ಆಯಿಲ್ ಐತಾ ಅಂತ. ಯಾಕಂದರೆ ಮಾರ್ಕೆಟಿಂಗೋಸ್ಕರ ನೇಮ್ನೇ ಚೇಂಜ್ ಮಾಡ್ತಾರೆ. ಥರ್ಡ್ ಒನ್ ಮ್ಯಾನುಫ್ಯಾಕ್ಚರ್ ಮತ್ತು ಎಕ್ಸ್ಪೈರಿಂಗ್ ಡೇಟು ಕ್ಲಿಯರ್ ಕಟ್ ಆಗಿ ನೋಡಿ. ಇಲ್ಲಾಂದರೆ ಅದರ ಬ್ಯಾಡ್ ಬ್ಯಾಕ್ಟೀರಿಯಾ ಫಾರ್ಮ್ ಆಗಿತ್ತು ಅಂದರೆ ನಿಮ್ಮ ಗಟ್ ಹೆಲ್ತ್ಗೂ ಮತ್ತು ಮೆಟಬಾಲಿಸಮ್ಗೂ ಎಫೆಕ್ಟ್ ಆಗುತ್ತೆ. ಫುಡ್ನ ನೀವು ಯಾವತ್ತು ಪ್ರೈಸು ಮತ್ತು ಡಿಸ್ಕೌಂಟಲ್ಲಿ ನೋಡೋಕೆ ಹೋಗಬೇಡಿ. ಕ್ವಾಲಿಟಿ ಮತ್ತು ನ್ಯೂಟ್ರಿಷನ್ನ ಟ್ರಾನ್ಸ್ಪರೆನ್ಸಿಯಿಂದ ಆ್ಯಡ್ ಮಾಡೋರ ಅಂತ ಚೆಕ್ ಮಾಡಿ. ದುಡ್ಡನ್ನ ನೀವು ಫುಡ್ಡು, ಹೆಲ್ತ್ ಮೇಲೆ ಇನ್ವೆಸ್ಟ್ ಮಾಡಿ ಸೇವ್ ಮಾಡೋಕೆ ಹೋಗ್ತೀರಾ ಅಂದರೆ ಫ್ಯೂಚರಲ್ಲಿ ಹಾಸ್ಪಿಟಲಲ್ಲಿ ಜಾಸ್ತಿ ಖರ್ಚು ಮಾಡ್ತೀರಾ. ಸೇವ್ ಮಾಡೋ ಜಾಗ ಇದಲ್ಲ, ಬೇರೆ. ಒಂದು ರೀತಿ ಹೆಲ್ತ್ ಆ್ಯಂಡ್ ಫಿಟ್ನೆಸ್, ಫುಡ್ ರಿಲೇಟೆಡ್ ಮತ್ತು ನ್ಯೂಟ್ರಿಷನ್ ಬಗ್ಗೆ ಪೋಸ್ಟ್ ಮಾಡ್ತಾನೆ ಇರ್ತೀವಿ. ಪೇಜ್ನ ಫಾಲೋ ಮಾಡ್ಕೊಳ್ಳಿ.